ಎಲ್ಲ ಸರಿ, ಆದರೆ ಬೆಂಗಳೂರಿಗೆ ಇಂತಹ ಪರಿಸ್ಥಿತಿ ಯಾಕೆ ಬಂತು ಅಂತ ಈಗ ತಿಳಿದುಕೊಳ್ಳೋಣ. ಮುಖ್ಯವಾಗಿ ಪರಿಸರ ನಾಶ. ಹೌದು, ಪರಿಸರವನ್ನ ನಾಶ ಮಾಡುವುದರಲ್ಲಿ ನಮ್ಮ ಬೆಂಗಳೂರು ಮೊದಲನೇ ಸ್ಥಾನದಲ್ಲಿ ಇದೆ. ಎಷ್ಟೋ ಮರಗಳನ್ನ ಧರೆಗುಳಿಸಿ ಅಲ್ಲಿ ಬಿಲ್ಡಿಂಗ್ಗಳನ್ನ, ಅಪಾರ್ಟ್ಮೆಂಟ್ಗಳನ್ನ ಕಟ್ಟುತ್ತಿದ್ದಾರೆ. ಬೆಂಗಳೂರಿನ ವಿಷಯದಲ್ಲಿ ಮಾತ್ರ ಇದು ಮಿತಿಮೀರಿ ಹೋಗಿದೆ. ಬರೀ ಗಿಡಗಳನ್ನ ಬೆಂಗಳೂರಿನಲ್ಲಿ ಶೋಗಾಗಿ ಬೆಳೆಸುತ್ತಿದ್ದಾರೆ ವಿನಃ ಪರಿಸರ ರಕ್ಷಣೆಗಲ್ಲ. ನಾವು ಚಿಕ್ಕವರಿದ್ದಾಗ ಓದಿದ್ದೇವೆ, ಎಲ್ಲಿ ದಟ್ಟವಾದ ಕಾಡು ಇರುತ್ತೋ ಅಲ್ಲಿ ಮಳೆ ಚೆನ್ನಾಗಿ ಬರುತ್ತೆ, ಮಳೆ ಚೆನ್ನಾಗಿ ಆದರೆ ಭೂಮಿಯೊಳಗೆ ನೀರು ಇಂಗಿ ಭೂಮಿ ಅಂತರಾಳದಲ್ಲಿ ನೀರು ನಿಲ್ಲುತ್ತೆ ಅಂತ. ಆದರೆ ಈ ವಾಕ್ಯ ಬೆಂಗಳೂರಿನಲ್ಲಿ ರಿವರ್ಸ್ ಆಗಿದೆ. ಮಳೆ ನೀರು ಅಲ್ಲ, ಅಟ್ಲೀಸ್ಟ್ ಡ್ರೈನೇಜ್ ವಾಟರ್ ಕೂಡ ಭೂಮಿಯಲ್ಲಿ ಇಂಗದಂತೆ ಸಿಮೆಂಟ್ ಮಾಡಿ ಬಿಟ್ಟಿದ್ದಾರೆ. ಬೆಂಗಳೂರಿನ ಜಿಯೋಗ್ರಫಿ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ಬೆಂಗಳೂರು ಒಂದು ತರ ಬೆಟ್ಟ ಇದ್ದಂಗೆ. ಯಾಕೆ ಅಂದ್ರೆ ಸಮುದ್ರ ಮಟ್ಟದಿಂದ ಬೆಂಗಳೂರು ಬರೋಬ್ಬರಿ 1 ಕಿಲೋಮೀಟರ್ ಎತ್ತರದಲ್ಲಿ ಇದೆ. ಭಾರತದ ಹಲವಾರು ಪ್ರದೇಶಗಳು ಸಮುದ್ರ ಮಟ್ಟದಿಂದ 1 ಕಿಲೋಮೀಟರ್ ಒಳಗಡೆನೇ ಇವೆ. ಆದರೆ ಬೆಂಗಳೂರು ಮಾತ್ರ 1 ಕಿಲೋಮೀಟರ್